ಸೋಲಾರ್ ಪ್ಲಾಂಟ್ ನಲ್ಲಿ ಕಳೆ ಹೊಡೆಯೋದಕ್ಕೆ ಪಾವಗಡದಲ್ಲಿ ಒಂದು ಗಾಡಿ ಕೊಟ್ವಿ. ನಂತರ ಗಂಗಾವತಿ ಕೊಟ್ವಿ. ನಂತರ ಪುಂಗನೂರು, ಹಿಂದೂಪುರು, ಪೋಲಪಿಲ್ಲಿ, ತಾಂಡೂರು, ಆಮೇಲೆ ಇರವಾಡಿ, ಹೀಗೆ ಸೋಲಾರ್ ಪ್ಲಾಂಟ್ಗಳಲ್ಲೂ ಕೂಡ ಕಳೆ ಹೊಡೆಯೋದಕ್ಕೆ ಕೊಡ್ತಾ ಇದ್ದೀವಿ. ಆಂಧ್ರ ಪ್ರದೇಶಕ್ಕೂ ಕೊಡ್ತಾ ಇದ್ದೀವಿ, ತಮಿಳುನಾಡಿಗೂ ಕೊಡ್ತಾ ಇದ್ದೀವಿ. ಇದು ಆನ್ ಸ್ಪಾಟ್ಗೆ ಸರ್ವಿಸ್ ಕೊಡ್ತೇವೆ. ಏನಾದ್ರೂ ಪ್ರಾಬ್ಲಮ್ ಬಂದ್ರೆ ಸೈಟ್ಗೆ ಹೋಗಿ ಸರ್ವಿಸ್ ಕೊಡ್ತೇವೆ. ಇದು ಏನೂ ಪ್ರಾಬ್ಲಮ್ ಬರೋದಿಲ್ಲ. ಬಂದ್ರೆ ಬೆಲ್ಟು ಬ್ಲೇಡ್ಗಳು ಹೋಗ್ತವೆ. ಒಂದ್ ಪಟ್ ನೋಡ್ಕೊಂಡ್ರೆ ಅವರೇ ಹಾಕೊಳ್ಬಹುದು. ಇಂಜಿನ್ ಗೇರ್ ಬಾಕ್ಸ್ಗೆ 1 ವರ್ಷ ವಾರಂಟಿ ಇರುತ್ತೆ. ಸುಲಭವಾಗಿ ಕಳೆ ಹೊಡಿಬಹುದು. ಈ ರೀತಿ ಸುಲಭವಾಗಿ ಕಳೆ ಹೊಡಿಬಹುದು. ಒಂದು ಪೆಡಲ್ ಇರುತ್ತೆ, ಮುಂದಕ್ಕೆ ತುಳಿದ್ರೆ ಮುಂದಕ್ಕೆ ಹೋಗುತ್ತೆ, ಹಿಂದಕ್ಕೆ ತುಳಿದ್ರೆ ಹಿಂದೆ ಬರುತ್ತೆ. ಗೇರೇ ಇರೋದಿಲ್ಲ. 1 2 3 ಗೇರ್ ಹಾಕು, ಕ್ಲಚ್ ಬಿಡೋ ಅನ್ನಂಗಿಲ್ಲ. ಯಾರು ಬೇಕಾದ್ರೂ ಓಡಿಸ್ಬೋದು. ಇದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಅವಶ್ಯಕತೆ ಇಲ್ಲ, ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ಇದು ಆಫ್ ರೋಡ್ ವೆಹಿಕಲ್ ಆಗಿರೋದ್ರಿಂದ ರಿಜಿಸ್ಟ್ರೇಷನ್ ಅವಶ್ಯಕತೆ ಇಲ್ಲ. ನಿಧಾನಕ್ಕೆ ಹೋಗುತ್ತೆ. ಗಂಟೆಗೆ 12 ಕಿಲೋಮೀಟರ್ ಸ್ಪೀಡ್ ಹೋಗುತ್ತೆ. ಇದು ಜಾಸ್ತಿ ಸ್ಪೀಡ್ ಆಗಿ ಹೋಗೋದಿಲ್ಲ, ನಿಧಾನವಾಗಿ ಹೋಗುತ್ತೆ. ಈ ರೀತಿ ಎಲ್ಲಾ ಕಡೆ ನಾವು ಸುಲಭವಾಗಿ ಕಳೆ ಹೊಡಿಬಹುದು. ಡೆಕ್ಕು 2 ವೀಲ್ ಮಧ್ಯೆ ಇರೋದ್ರಿಂದ ತುಂಬಾ ಸೇಫ್ಟಿ ಇದೆ. ಡೆಕ್ಕಿಗೂ ಕೂಡ ಸೆನ್ಸಾರ್ ಇದೆ, ಸೀಟಿಗೆ ಸೆನ್ಸಾರ್ ಇದೆ. ರಿವರ್ಸ್ ಹೋದ್ರೆ ಬ್ಲೇಡ್ ಆಫ್ ಆಗುತ್ತೆ. ಸೀಟಿಂದ ಎದ್ದ ತಕ್ಷಣ ಇಂಜಿನ್ ಬ್ಲೇಡ್ ಎಲ್ಲ ಆಫ್ ಆಗ್ತದೆ. ಸಪೋಸ್ ನಮಗೆ ಏನಾದ್ರು ಎದುರಿಗೆ ಕಾಣಿಸ್ತು ಅಂತ ನಾವು ಎದ್ದು ನಿಂತ್ಕೊಂಡ್ರೆ ಸೇಫ್ಟಿ ಪರ್ಪೋಸ್ ಇಂಜಿನ್ ಬ್ಲೇಡ್ ಎಲ್ಲ ಕಟ್ ಆಫ್ ಆಗ್ತದೆ. ಸುಲಭವಾಗಿ ಕಳೆ ಹೊಡಿಬಹುದು. ಈಗ ಅಡಿಕೆ ತೋಟಗಳಲ್ಲೂ ಕೂಡ ತುಂಬಾ ಜನ ಖರೀದಿಸಿದ್ದಾರೆ. ಕರ್ನಾಟಕದಾದ್ಯಂತ ಕೊಡ್ತಾ ಇದ್ದೇವೆ. ಅಡಿಕೆ ಗರಿ ಆರಿಸ್ದಂಗ್ ಹೊಡಿಬಹುದು, ಮತ್ತೆ ಡ್ರಿಪ್ ಪೈಪ್ ಕೂಡ ಎತ್ತದಂಗ್ ಹೊಡಿಬಹುದು. ಇದರಲ್ಲಿ 2.5 ಇಂಚ್ ಅಂತ ಒಂದು ಮಾರ್ಕ್ ಇದೆ. ಆ ಮಾರ್ಕ್ ಇಟ್ಕೊಂಡು ಹೊಡೆದ್ರೆ ಡ್ರಿಪ್ ಪೈಪ್ ಮೇಲೇನೆ ಹೋಗುತ್ತೆ, ಏನೂ ಆಗೋದಿಲ್ಲ. ಸುಲಭವಾಗಿ ಕಳೆ ಹೊಡಿಬಹುದು. ಅಡಿಕೆ ಗರಿ ಆರಿಸ್ದಂಗ್ ಹೊಡಿಬಹುದು, ಡ್ರಿಪ್ ಪೈಪ್ ಎತ್ತಂಗ್ ಹೊಡಿಬಹುದು. ಇದು ಮೇಡ್ ಇನ್ USA ಅಂದ್ರೆ ಅಮೆರಿಕದಿಂದ ಬರ್ತದೆ. 1 ವರ್ಷ ವಾರಂಟಿ ಇರ್ತದೆ. ಇಂಜಿನ್ ಗೇರ್ ಬಾಕ್ಸ್ಗೆ, ಬ್ಲೇಡು ಬೆಲ್ಟ್ಗೆಲ್ಲ ವಾರಂಟಿ ಇರೋದಿಲ್ಲ. 3,90,000 ಆಗುತ್ತೆ ಇದು, ಇನ್ಕ್ಲೂಡಿಂಗ್ GST 100% ಸೇರಿ. ಡೆಲಿವರಿ ಡೆಮಾನ್ಸ್ಟ್ರೇಷನ್ ಫ್ರೀ ಕೊಡ್ತೀವಿ ಆಲ್ ಓವರ್ ಕರ್ನಾಟಕ. ಹೆಚ್ಚಿನ ಮಾಹಿತಿಗೆ ತಾವು ಇಲ್ಲಿ ಕಾಣುವ ನಂಬರ್ಗಳನ್ನು ಸಂಪರ್ಕಿಸಿ ಮಾಹಿತಿ ಪಡೆಯಬಹುದು. ಅಡಿಕೆ ತೋಟಗಳಲ್ಲಿ ಜೀರೋ ಕಲ್ಟಿವೇಶನ್ ಮಾಡಿದಾಗ ನಮ್ಮ ಇಳುವರಿ ಹೆಚ್ಚಾಗುತ್ತದೆ. ಭೂಮಿಯಲ್ಲಿ ಬೇರುಗಳು ಹರಿಯುವುದಿಲ್ಲ, ಭೂಮಿ ಮಿದುವಾಗುತ್ತದೆ. ನೋಡಿ, ಈ ರೀತಿ ಮಲ್ಚಿಂಗ್ ಮಾಡಿ ಕೈ ಬಿಟ್ಟಾಗ ಅಲ್ಲಿ ಎರೆಹುಳುಗಳು ಹೆಚ್ಚಾಗ್ತವೆ, ಮೈಕ್ರೋ ಆರ್ಗನ್ಸ್ ಹೆಚ್ಚಾಗ್ತವೆ. ಅವಾಗ ಸಾಯಿಲ್ ಲೂಸ್ ಆಗುತ್ತೆ, ಗಿಡದ ಬೇರುಗಳು ಆಳಕ್ಕೆ ಇಳಿತವೆ. ಹೆಚ್ಚಿನ ಮಾಹಿತಿಗೆ ತಾವು ಗೂಗಲ್ ನಲ್ಲಿ mgksolartrap.com ಅಂತ ಚೆಕ್ ಮಾಡಬಹುದು, ಅಥವಾ ದಾವಣಗೆರೆ ಹಾಗೂ ಬೆಂಗಳೂರಿನ ನಮ್ಮ ಶಾಖೆಗಳಿಗೆ ಭೇಟಿ ಕೊಟ್ಟು ಪರಿಶೀಲಿಸಿ ನೋಡಬಹುದು. ಧನ್ಯವಾದಗಳು.